ಎಲ್ಲರಿಗೂ ನಮಸ್ಕಾರ. ಸರ್ವೋತ್ತಮ ಪರಮ ಪುರುಷನಾದ ಶ್ರೀ ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಜಾಮೆಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಜಾಮೆಟ್ರಿ ಎಂದು ಕೂಡಲೇ ತುಂಬಾ ಜನಕ್ಕೆ ಭಯ ಬೀಳ್ತಿರ್ತಾರೆ ಜಾಮೆಟ್ರಿನ ಅಂತ. ಓಕೆ, ನಾನು ಈ ವಿಡಿಯೋದಲ್ಲಿ ತುಂಬಾ ಬೇಸಿಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಜಾಮೆಟ್ರಿಯಲ್ಲಿ ನಮಗೆ ಏನೆಲ್ಲ ಟರ್ಮ್ಸ್ ಯೂಸ್ ಮಾಡ್ತೀವಿ, ಅದರ ಮೀನಿಂಗ್ ಏನು, ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಪಾಯಿಂಟ್ ಅಂದ್ರೆ ಏನು, ರೇ ಅಂದ್ರೆ ಏನು, ಆಂಗಲ್ ಅಂದ್ರೆ ಏನು, ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ನಾನು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಓಕೆ, ಫಸ್ಟ್ ನಾವು ಜಾಮೆಟ್ರಿ ಸ್ಟಾರ್ಟ್ ಆಗೋದು ನಮಗೆ ಪಾಯಿಂಟ್. ಓಕೆ, ಜಾಮೆಟ್ರಿ ಅನ್ನೋ ಕಾನ್ಸೆಪ್ಟ್ ನಮಗೆ ಸ್ಟಾರ್ಟ್ ಆಗೋದೇ ನಮಗೆ ಪಾಯಿಂಟ್ ನಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಪಾಯಿಂಟ್ ಅಂದ್ರೆ ಏನಂದ್ರೆ ನಾವು ಜನರಲ್ ಆಗಿ ಹೇಳ್ಬೇಕಂದ್ರೆ ಪಾಯಿಂಟ್ ಅಂದ್ರೆ ಡಾಟ್ ಅಂತ ಹೇಳ್ತೀವಿ. ಓಕೆ, ಡಾಟ್, ಹೀಗೆ ಡಾಟ್ ಅಂತ ಹೇಳ್ತೀವಿ. ಪಾಯಿಂಟ್ ಅಂದ್ರೆ ಏನು, ನಾವು ಜನರಲ್ ಆಗಿ ಹೇಳ್ಬೇಕಂದ್ರೆ ಡಾಟ್ ಅಂತ ಹೇಳ್ತೀವಿ. ಅದೇ ನಾವು ಮ್ಯಾಥಮೆಟಿಕಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಪಾಯಿಂಟ್ ಅಂತ ಕರಿತೀವಿ. ಓಕೆ, ನಾವು ಜನರಲ್ ಟರ್ಮ್ ಅಲ್ಲಿ ಡಾಟ್ ಅಂತ ಕರಿತೀವಿ, ಅದೇ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಪಾಯಿಂಟ್ ಅಂತ ಕರಿತೀವಿ. ಓಕೆ, ಪಾಯಿಂಟ್ ಅಂದ್ರೆ ಏನಂದ್ರೆ ಇಟ್ ಡಿಟರ್ಮೈನ್ಸ್ ದಿ ಪೊಸಿಷನ್. ಓಕೆ, ಇವಾಗ ಸಪೋಸ್ ನಾವು ಇಲ್ಲಿ ನೋಡಿ ಕರ್ನಾಟಕ ಮ್ಯಾಪ್ ಇದೆ, ಇದು ನಮಗೆ ಕರ್ನಾಟಕ ಮ್ಯಾಪ್ ಇದೆ. ಈ ಕರ್ನಾಟಕ ಮ್ಯಾಪ್ ಅಲ್ಲಿ ಬೆಂಗಳೂರು ಎಲ್ಲಿದೆ ಅಂದ್ರೆ ಇಲ್ಲಿ ತೋರಿಸ್ತೀವಿ ನಾವು ಡಾಟ್ ಒಂದಿಕ್ಕಿ. ಓಕೆ, ಇಲ್ಲಿ ಬೆಂಗಳೂರು ಇದೆ ಅಂತೀವಿ. ಅಂದ್ರೆ ಈ ಒಂದು ಪಾಯಿಂಟ್ ಅನ್ನೋದು ಏನ್ ರಿಪ್ರೆಸೆಂಟ್ ಮಾಡುತ್ತೆ, ನಮಗೆ ಲೊಕೇಶನ್ ನ ರಿಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ಪೊಸಿಷನ್ ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋದು ಇಲ್ಲಿದೆ ಅಂತ ನಮ್ಗೆ ಈಗ ನಾವು ಪಾಯಿಂಟ್ ಇಕ್ಕಿ ನಾವು ತೋರಿಸ್ತೀವಿ. ಓಕೆ, ಕೋಲಾರ ಎಲ್ಲಿದೆ ಅಂದ್ರೆ ಇಲ್ಲಿ ಪಾಯಿಂಟ್ ಇಕ್ಕಿ ನಾವು ತೋರಿಸ್ತೀವಿ. ಅರ್ಥ ಆಗ್ತಿದ್ಯಾ? ಬಾಗಲಕೋಟೆ ಎಲ್ಲಿದೆ ಅಂದ್ರೆ ಇಲ್ಲಿ ತೋರಿಸ್ತೀವಿ. ರಾಯಚೂರು ಎಲ್ಲಿದೆ ಅಂದ್ರೆ ಪಾಯಿಂಟ್ ಇಕ್ಕಿ ತೋರಿಸ್ತೀವಿ. ಗುಲ್ಬರ್ಗ ಎಲ್ಲಿದೆ ಅಂದ್ರೆ ಇಲ್ಲಿ ತೋರಿಸ್ತೀವಿ. ಬೀದರ್ ಇಲ್ಲಿದೆ ಅಂತ ತೋರಿಸ್ತೀವಿ. ಮಂಗಳೂರು ಇಲ್ಲಿದೆ ಅಂತ ತೋರಿಸ್ತೀವಿ. ಹಾಸನ ಇಲ್ಲಿದೆ ಅಂತ ತೋರಿಸ್ತೀವಿ. ಶಿವಮೊಗ್ಗ ಇಲ್ಲಿದೆ ಅಂತ ತೋರಿಸ್ತೀವಿ. ಇದನ್ನ ನಾವು ಅಂದ್ರೆ ಪಾಯಿಂಟ್ ಏನಂದ್ರೆ ಒಂದು ಲೊಕೇಶನ್ ನಾವು ಡಿನೋಟ್ ಮಾಡ್ತೀವಿ. ಓಕೆ, ಅರ್ಥ ಆಗ್ತಿದೆಯಾ? ಒಂದು ಲೊಕೇಶನ್ ನ ನಾವು ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಒಂದು ಡಾಟ್ ಇಕ್ಕಿ. ಓಕೆ, ಇಲ್ಲಿ ನಾವು ಮ್ಯಾಥಮೆಟಿಕಲ್ ಏನ್ ಹೇಳ್ತೀವಿ, ಪಾಯಿಂಟ್. ಓಕೆ, ಪಾಯಿಂಟ್ ಇಕ್ಕಿ ಅದ್ರದ ಓಕೆ ಈ ಒಂದು ಪ್ಲೇಸ್ ಇಲ್ಲಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋದ್ರಿಗೆ ನಾವು ಪಾಯಿಂಟ್ ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಎಕ್ಸಾಕ್ಟ್ ಲೊಕೇಶನ್ ನ ಅಂದ್ರೆ ಪೊಸಿಷನ್, ಲೊಕೇಶನ್ ಅನ್ಬೋದು, ಇಲ್ಲಾಂದ್ರೆ ನೀವು ಪೊಸಿಷನ್ ಅಂತಾನು ಹೇಳ್ಬೋದು. ಓಕೆ, ಪೊಸಿಷನ್ ಹೇಳ್ಬೇಕಂದ್ರೆ ನಾವು ಪಾಯಿಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಪಾಯಿಂಟ್. ಓಕೆ, ಇಟ್ ಹ್ಯಾಸ್ ನೋ ಮೆಜರ್ಮೆಂಟ್. ಓಕೆ, ಇದ್ರಿಗೆ ನಾವು ಯಾವುದೇ ಮೆಜರ್ಮೆಂಟ್ ಇರಲ್ಲ. ಇದ್ರಿಗೆ ಲೆಂತ್, ಬ್ರೆತ್, ಓಕೆ, ವಿಡ್ತ್, ಹೀಗೆ ನಮ್ಗೆ ಇದ್ರಿಗೆ ಯಾವುದೇ ಮೆಜರ್ಮೆಂಟ್ ಇರಲ್ಲ. ಇದ್ರಿಗೆ ಹೈಟ್, ಲೆಂತ್ ಇಷ್ಟಿದೆ, ಹೈಟ್ ಇಷ್ಟಿ ಅಂತ ನಾವು ಹೇಳಕ್ ಬರಲ್ಲ. ಓಕೆ, ಅದರಿಂದ ಇಟ್ ಹ್ಯಾಸ್ ನೋ ಮೆಜರ್ಮೆಂಟ್. ಅರ್ಥ ಆಗ್ತಿದ್ಯಾ? ಓಕೆ, ಈ ಒಂದು ಪಾಯಿಂಟ್ಸ್ ನ ನಾವು ಆಲ್ಫಾಬೆಟ್ ಲೆಟರ್ಸ್ ನಿಂದ ಡಿನೋಟ್ ಮಾಡ್ತೀವಿ. ಪಾಯಿಂಟ್, ಈ ಪಾಯಿಂಟ್ಸ್ ನಾವು ಆಲ್ಫಾಬೆಟ್ ಲೆಟರ್ಸ್ ನಿಂದ, ಓಕೆ, ಇಂಗ್ಲಿಷ್ ಆಲ್ಫಾಬೆಟ್ಸ್ ನಿಂದ ನಾವು ಡಿನೋಟ್ ಮಾಡ್ತೀವಿ. ಕ್ಯಾಪಿಟಲ್ ಆಲ್ಫಾಬೆಟ್ಸ್. ಓಕೆ, ಎ ಬಿ ಸಿ ಕ್ಯಾಪಿಟಲ್ ಲೆಟರ್ಸ್ ನ ಡಿನೋಟ್ ಮಾಡ್ತೀವಿ ನಾವು ಇದನ್ನ. ಅರ್ಥ ಆಗ್ತಿದೆಯಾ? ಕ್ಯಾಪಿಟಲ್ ಲೆಟರ್ಸ್ ನಿಂದ ಪಾಯಿಂಟ್ಸ್ ನ ನಾವು ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇನ್ನು ನೆಕ್ಸ್ಟ್ ಬಂದ್ರೆ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂದ್ರೆ ಏನಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಇನ್ನೊಂದು ಪಾಯಿಂಟ್ ಇದೆ. ಇದನ್ನ ನಾನು ಪಾಯಿಂಟ್ ನ ಎ ಅಂತ ತಗೊಂತೀನಿ, ಇನ್ನೊಂದು ಪಾಯಿಂಟ್ ನ ಬಿ ಅಂತ ತಗೊಂತೀನಿ. ಎರಡು ಪಾಯಿಂಟ್ ನ ನಾವು ಜಾಯಿನ್ ಮಾಡಿದ್ರೆ, ಓಕೆ, ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್. ಅರ್ಥ ಆಗ್ತಿದ್ಯಾ? ಓಕೆ, ಯಾವ್ದಾದ್ರು ಎರಡು ಪಾಯಿಂಟ್ ತಗೊಂಡು ಅದನ್ನ ಎರಡನ್ನು ನಾವು ಕನೆಕ್ಟ್ ಮಾಡಿದ್ರೆ, ಅರ್ಥ ಆಗ್ತಿದ್ಯಾ? ಅವೆರಡನ್ನು ನಾವು ಕನೆಕ್ಟ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಸಪೋಸ್ ಇಲ್ಲೊಂದು ಪಾಯಿಂಟ್ ತಗೊಂತೀನಿ, ಇಲ್ಲೊಂದು ಪಾಯಿಂಟ್ ತಗೊಂತೀನಿ, ಇದನ್ನ ನಾನು ಸಿ ಅನ್ಕೊಂತೀನಿ, ಇದನ್ನ ಡಿ ಅನ್ಕೊಂತೀನಿ. ಓಕೆ, ನಾವು ಪಾಯಿಂಟ್ಸ್ ನ ಕ್ಯಾಪಿಟಲ್ ಲೆಟರ್ಸ್ ನ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇವೆರಡನ್ನು ಜಾಯಿನ್ ಮಾಡಿದ್ರೆ ಇದನ್ನ ನಾವೇನಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್. ಅರ್ಥ ಆಗ್ತಿದ್ಯಾ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಈಸ್ ನೋನ್ ಆಸ್ ಲೈನ್ ಸೆಗ್ಮೆಂಟ್. ಓಕೆ, ಅಂದ್ರೆ ಎರಡು ಪಾಯಿಂಟ್ಸ್ ಮಧ್ಯೆ, ಓಕೆ, ಈ ಎರಡು ಪಾಯಿಂಟ್ಸ್ ಮಧ್ಯೆ ಎಷ್ಟು ಅಂತರ ಇದೆ
ಅಂತ ಹೇಳೋದನ್ನ ನಾವೇನಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇನ್ನೊಂದು ನೋಡಿ, ಲೈನ್ ಸೆಗ್ಮೆಂಟ್ ಆಸ್ 2 ಎಂಡ್ ಪಾಯಿಂಟ್ಸ್ ಅಂಡ್ ಫಿಕ್ಸ್ಡ್ ಲೆಂತ್. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಇದನ್ನ ನಾವು ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ಈ ಕಡೆ ಒಂದು ನೋಡಿ, ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್ ಇದೆ, ಇದನ್ನ ನಾವು ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇವೆರಡು ಮಧ್ಯದಲ್ಲಿ ಏನು ನಮ್ಗೆ ಲೆಂತ್ ಇದೆಯೋ ಇದು ನಮ್ಗೆ ಫಿಕ್ಸ್ ಇರುತ್ತೆ. ಓಕೆ, ಸಮಥಿಂಗ್ ಏನೋ ಒಂದು ಲೆಂತ್ ಇದ್ದೇ ಇರುತ್ತೆ ನಮ್ಗೆ. ಅರ್ಥ ಆಗ್ತಿದ್ಯಾ? ಅದನ್ನ ನಾವು ಮೆಜರ್ ಮಾಡ್ಬೋದು. ಆ ಲೆಂತ್ ಏನಿದೆಯೋ, ಅವೆರಡು ಪಾಯಿಂಟ್ಸ್ ಮಧ್ಯೆ ಏನು ಲೆಂತ್ ಇದೆಯೋ ಅದು ನಮ್ಗೆ ಮೆಜರ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಫಿಕ್ಸ್ಡ್ ಲೆಂತ್ ಇದ್ದೇ ಇರುತ್ತೆ ಎರಡು ಪಾಯಿಂಟ್ಸ್ ಮಧ್ಯೆ ಲೈನ್ ಸೆಗ್ಮೆಂಟ್ ತಗೊಂಡ್ರೆ. ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಯಾವ್ದಾದ್ರು ಎರಡು ಪಾಯಿಂಟ್ಸ್ ತಗೊಂಡು ಅದನ್ನ ನಾವು ಜಾಯಿನ್ ಮಾಡಿದ್ರೆ, ಓಕೆ, ಜಾಯಿನ್ ಮಾಡಿದ್ರೆ ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದನ್ನ ನಾವು ಹೇಗೆ ಡಿನೋಟ್ ಮಾಡ್ತೇವೆ ಅಂತ ಎ ಬಿ ಬಾರ್ ಈಗ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಎ ಬಿ ಬಾರ್ ಅಂತ. ಇಟ್ ಈಸ್ ಡಿನೋಟೆಡ್ ಆಸ್ ಎ ಬಿ ಬಾರ್. ಹೀಗೆ ಡಿನೋಟ್ ಮಾಡ್ತೀವಿ ಲೈನ್ ಸೆಗ್ಮೆಂಟ್ ನ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ರೇ. ಓಕೆ, ರೇ ಅಂದ್ರೆ ಏನಂದ್ರೆ, ಇವಾಗ ಒಂದು ಪಾಯಿಂಟ್ ತಗೊಂಡಿದ್ದೀರಿ. ಓಕೆ, ಎ ಅನ್ನೋ ಒಂದು ಪಾಯಿಂಟ್ ತಗೊಂಡಿದ್ದೀರಿ. ಎ ಅನ್ನೋ ಪಾಯಿಂಟ್ ನ ನಾವು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಇದನ್ನ ಒಂದು ಕಡೆ ಎಕ್ಸ್ಟೆಂಡ್ ಮಾಡಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ, ರೇ ಅಂತ ಕರಿತೀವಿ. ಓಕೆ, ನಾವು ಇನ್ನ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರೇ ಅಂದ್ರೆ ಕಿರಣಗಳು. ಓಕೆ, ಇವಾಗ ಸೂರ್ಯನ ಕಿರಣಗಳು ನಮ್ಗೆ ಹೇಗ್ ಬರುತ್ತೆ ನೋಡಿ, ನಾವು ಚಿಕ್ಕಂದಿನಲ್ಲಿ ನಾವು ಸೂರ್ಯ ಡಯಾಗ್ರಾಮ್ ನೋಡಿರ್ತೀವಿ. ಓಕೆ, ಇದು ಸೂರ್ಯ ತಗೊಂಡ್ರೆ, ಓಕೆ, ಸೂರ್ಯ ತಗೊಂಡ್ರೆ ನಮ್ಗೆ ಇದನ್ನ ನಾವ್ ಹೆಂಗ್ ತೋರಿಸ್ತೀವಿ, ಈಗ ತೋರಿಸ್ತೀವ ನೋಡಿ, ಹೀಗೆ ಕಿರಣಗಳು ಈಗ ಬರ್ತೀವಿ ಅಂತ ತೋರಿಸ್ತೀವಿ. ನಿಜನ? ಕಿರಣಗಳು. ಅರ್ಥ ಆಗ್ತೀಯಾ? ಇದನ್ನ ನಾವೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ರೇ ಅಂತ ಕರಿತೀವಿ. ರೇ. ಅರ್ಥ ಆಗ್ತಿದ್ಯಾ? ಒಂದು ಪಾಯಿಂಟ್ ತಗೊಂಡು ಅದನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ, ಅರ್ಥ ಆಗ್ತಿದ್ಯಾ? ಒಂದೇ ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಅದನ್ನ ನಾವು ರೇ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ನೋಡಿ, ಈ ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಇದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಎ ರೇ ಅಂತ ಕರಿತೀವಿ. ಹೀಗೆ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅದೇ ಸಪೋಸ್ ನಾನೊಂದು ಪಾಯಿಂಟ್ ಈಗ ತಗೊಂಡೆ, ಈ ಕಡೆ ತಗೊಂಡೆ, ಸಪೋಸ್ ಇದು ಬಿ ಅಂತ ತಗೊಂತೀನಿ ಪಾಯಿಂಟ್, ಈ ಸೈಡ್ ಎಕ್ಸ್ಟೆಂಡ್ ಮಾಡಿದ್ದೀನಿ ಇದೇ ಪಾಯಿಂಟ್ ನ. ಅರ್ಥ ಆಗ್ತಿದೆ? ಇದನ್ನೇ ಎಕ್ಸ್ಟೆಂಡ್ ಮಾಡಿದ್ದೀನಿ. ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ, ಇದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಬಿ, ಹೀಗೆ ಡಿನೋಟ್ ಮಾಡ್ತೀವಿ, ಬಿ ರೇ ಅಂತ ಈಗ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇದು ಕ್ಲಿಯರ್ ಅನ್ಕೊಂಡಿದ್ದೀನಿ ನಿಮ್ಗೆ. ನೆಕ್ಸ್ಟ್ ಲೈನ್ ಅಂದ್ರೆ ಏನಂದ್ರೆ, ಎ ಲೈನ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇನ್ ಬೋತ್ ಡೈರೆಕ್ಷನ್ ಎಂಡ್ಲೆಸ್ಲಿ. ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ, ಸಪೋಸ್ ನಾನು ಇಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ, ಇನ್ನೊಂದು ಪಾಯಿಂಟ್ ತಗೊಂಡಿದ್ದೀನಿ. ಓಕೆ, ಇದನ್ನ ಜಾಯಿನ್ ಮಾಡಿದ್ರೆ ನಿಮ್ಗೆ ಏನ್ ಬಂತು? ಲೈನ್ ಸೆಗ್ಮೆಂಟ್ ಬಂತು. ಓಕೆ, ನಾನು ಏನ್ ಮಾಡ್ತೀನಿ, ಈ ಪಾಯಿಂಟ್ ನ ಈ ಕಡೆ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ಇದು ಏನಾಯ್ತು ನಮ್ಗೆ, ನೋಡಿ ಇಷ್ಟು ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದು ಏನಾಯ್ತು ನಮ್ಗೆ? ರೇ ಆಯ್ತು. ಓಕೆ, ಅದೇ ನಾವು ಈ ಸೈಡ್ ಕೂಡ ಎಕ್ಸ್ಟೆಂಡ್ ಮಾಡ್ತೀನಿ. ನಾನು ಈ ಸೈಡ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ? ಇದನ್ನ ಲೈನ್ ಅಂತ ಕರಿತೀವಿ. ಓಕೆ, ಈ ಪಾಯಿಂಟ್ ಇಂದಾನು ಎಕ್ಸ್ಟೆಂಡ್ ಮಾಡ್ತೀನಿ, ಈ ಪಾಯಿಂಟ್ ನಿಂದಾನು ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಗೆ ಇದನ್ನ ನಾವೇನಂತ ಕರಿತೀವಿ? ಲೈನ್ ಅಂತ ಕರಿತೀವಿ. ಇದಕ್ಕೆ ಎಂಡ್ ಇರಲ್ಲ. ಓಕೆ, ಇದು ಹೋಗ್ತಾನೆ ಇರುತ್ತೆ ಈ ಲೈನ್ ಅನ್ನೋದು. ನಾವು ಇಲ್ಲಿ ತೋರ್ಸೋಕೆ ಸಿಂಪಲ್ ಆಗಿ ತೋರಿಸ್ತೀವಿ ಅಷ್ಟೇ. ಬಟ್ ಈ ಲೈನ್ ಅನ್ನೋದು ನಮ್ಗೇನು ಎಂಡ್ಲೆಸ್. ಓಕೆ, ಇದನ್ನ ಮೆಜರ್ ಮಾಡೋ ಲೈನ್ ಏನು ಇದು ಲೈನ್ ಇದೆಯೋ ಇದನ್ನ ನಾವು ಮೆಜರ್ ಮಾಡೋಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಇದ್ರಿಗೆ ಎಂಡ್ ಪಾಯಿಂಟ್ಸ್ ಕೂಡ ಇರಲ್ಲ, ನಮ್ಗೆ ಯಾವುದೇ ಎಂಡ್ ಇರಲ್ಲ ಇದ್ರಿಗೆ. ಈ ಲೈನ್ಗೆ ಈ ಸೈಡ್ ನಾವು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತೀವಿ, ಈಗ ಎಕ್ಸ್ಟೆಂಡ್ ಮಾಡ್ತೀವಿ. ಇದ್ರಿಗೆ ಯಾವುದೇ ಎಂಡ್ ಇರಲ್ಲ. ಓಕೆ, ಅರ್ಥ ಆಯ್ತಾ? ಇನ್ನೊಂದೇನಂದ್ರೆ, ಲೈನ್ ಅನ್ನೋದೇನಂದ್ರೆ, ಈ ಎರಡೇ ಪಾಯಿಂಟ್ಸ್ ತಗೊಂಡಿದ್ದೀನಿ ಯಾಕೆ ಅಂದ್ರೆ ಇದ್ರ ಮೇಲೆ ನಿಮ್ಗೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ಎರಡೇ ಪಾಯಿಂಟ್ಸ್ ಅಲ್ಲ, ಈ ಎರಡೇ ಪಾಯಿಂಟ್ಸ್ ನಮ್ಗೆ ಏನಾಗುತ್ತೆ? ಲೈನ್ ಸೆಗ್ಮೆಂಟ್ ಆಗುತ್ತೆ. ಇದ್ರಿಗೆ ಮೆಜರ್ ಇರುತ್ತೆ, ಅಂದ್ರೆ ಇದ್ರ ಲೆಂತ್ ನಮ್ಗೆ ಗೊತ್ತಿರುತ್ತೆ. ಅದೇ ಈ ಸೈಡ್ ಎಕ್ಸ್ಟೆಂಡ್ ಮಾಡ್ತೀವಿ ಎರಡು ಪಾಯಿಂಟ್ಸ್ ಅಂದ್ರೆ ಇದ್ರಿಗೆ ಯಾವುದೇ ಲೆಂತ್ ಇರಲ್ಲ, ಅಂದ್ರೆ ಫಿಕ್ಸ್ಡ್ ಲೆಂತ್ ಇರಲ್ಲ.
ಓಕೆ, ಅರ್ಥ ಆಗ್ತದೆ. ದೇರ್ ಈಸ್ ನೋ ಫಿಕ್ಸ್ಡ್ ಲೆಂತ್, ಯಾವುದೇ ಲೆಂತ್ ಇರಲ್ಲ, ಇಷ್ಟೇ ಲೆಂತ್ ಇದು ಅಂತ ಹೇಳಕ್ ಬರಲ್ಲ. ಅರ್ಥ ಆಗ್ತಿದ್ಯಾ? ಎಂಡ್ಲೆಸ್, ಇದು ಎಂಡ್ಲೆಸ್. ಅರ್ಥ ಆಗ್ತದೆ. ಇದ್ರ ಮೇಲೆ ನಮಗೆ ತುಂಬಾ ಪಾಯಿಂಟ್ಸ್ ಇರುತ್ತೆ. ಅರ್ಥ ಆಗ್ತಿದೆ? ಇವೆರಡೇ ಪಾಯಿಂಟ್ಸ್ ಅಲ್ಲ, ಇದ್ರ ಮೇಲೆ ನಮಗೆ ತುಂಬಾ ಪಾಯಿಂಟ್ಸ್ ಇರುತ್ತೆ. ನೋಡಿ, ಇದೊಂದು ಲೈನ್ ತಗೊಂಡಿದೆ ಅನ್ಕೊಳ್ಳಿ, ಇದ್ರ ಮೇಲೆ ನಾನು 2 ಪಾಯಿಂಟ್ಸ್ ತಗೊಂಡ್ರೆ, ಓಕೆ, ಈ ಒಂದು ಡಿಸ್ಟೆನ್ಸ್ ಏನಿದೆ ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಅಂತ ಪಾಯಿಂಟ್ಸ್ ಇದ್ರ ಮೇಲೆ ತುಂಬಾ ಎಷ್ಟೋ ಪಾಯಿಂಟ್ಸ್ ಇರುತ್ತೆ. ಇದ್ರ ಮೇಲೆ ಇಂಥ ಪಾಯಿಂಟ್ಸ್ ಎಷ್ಟೋ ಇರುತ್ತೆ ಈ ಲೈನ್ ಮೇಲೆ. ಅರ್ಥ ಆಗ್ತಿದ್ಯಾ? ಓಕೆ, ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ನಾವು ಈಗ ತೋರಿಸ್ತಿದ್ದೀನಿ. ಓಕೆ, ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡಿದ್ರೆ ನಮ್ಗೆ ಈ ಪಾಯಿಂಟ್ಸ್ ಅನ್ನೋದು ಹೀಗಿರುತ್ತೆ. ಅರ್ಥ ಆಗ್ತಿದೆ? ಇದ್ರ ಮೇಲೆ ಎಷ್ಟೋ ಪಾಯಿಂಟ್ಸ್ ಇರುತ್ತೆ, ನಮ್ಗೆ ಇದು ಕಾಣಿಸಲ್ಲ. ಓಕೆ, ನಮ್ಗೆ ಲೈನ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಪಾಯಿಂಟ್ಸ್ ಕೂಡಿ ನಮ್ಗೆ ಈ ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಇದನ್ನ ನಾವು ಸ್ವಲ್ಪ ಜೂಮ್ ಮಾಡಿದ್ರೆ ನಮ್ಗೆ ಈಗ ಕಾಣುತ್ತೆ, 2 ಪಾಯಿಂಟ್ಸ್ ತಗೊಂಡುತ್ತೆ. ಓಕೆ, ಇದ್ರ ಮಧ್ಯೆ ಇರೋದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಲೈನ್ ಸೆಗ್ಮೆಂಟ್ ಅನ್ನೋದು ಲೈನ್ ಅಲ್ಲಿ ಒಂದು ಭಾಗ ಅಷ್ಟೇ. ಅರ್ಥ ಆಗ್ತಿದ್ಯಾ? ಲೈನ್ ಸೆಗ್ಮೆಂಟ್ ಅನ್ನೋದು ಲೈನ್ ಅಲ್ಲಿ ಒಂದು ಚಿಕ್ಕ ಭಾಗ, ತುಂಡು ಅಂತ ಏನ್ ಹೇಳ್ತೀರಲ್ಲ ನಾವು ಕನ್ನಡದಲ್ಲಿ, ಅಷ್ಟು. ಅರ್ಥ ಐತೆ? ಚಿಕ್ಕ ತುಂಡು ಅಷ್ಟೇ, ಅದು ಚಿಕ್ಕ ಭಾಗ ಅಷ್ಟೇ ಅದು ಲೈನ್ ಸೆಗ್ಮೆಂಟ್ ಅನ್ನೋದು. ಓಕೆ, ಲೈನ್ ಹ್ಯಾಸ್ ನೋ ಎಂಡ್ ಪಾಯಿಂಟ್ಸ್ ಅಂಡ್ ನೋ ಫಿಕ್ಸ್ಡ್ ಲೆಂತ್. ಓಕೆ, ಅದ್ರಿಗೆ ಯಾವುದೇ ಲೆಂತ್ ಕೂಡ ಇರಲ್ಲ ಅಂಡ್ ಎಂಡ್ ಪಾಯಿಂಟ್ಸ್ ಕೂಡ ಇರಲ್ಲ ನಮ್ಗೆ ಲೈನ್ ಅನ್ನೋದು. ಗೊತ್ತಾಯ್ತಲ್ಲ? ಲೈನ್ ನ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂದ್ರೆ ಎ ಪಿ, ನೋಡಿ, ಈ ಕಡೆ ಒಂದು ಬಾರ್, ಈ ಕಡೆ ಒಂದು ಬಾರ್ ಬರೀತೀವಿ. ಓಕೆ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ಲೈನ್ ನ ನಾವು ಸ್ಮಾಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಇದು ಲೈನ್ ತಗೊಂಡ್ರೆ ಇದನ್ನ ಸಿಂಪಲ್ ಆಗಿ ನಾನು ಎಲ್ ಅಂತ ತಗೊಂತೀನಿ, ಎಲ್ ಲೈನ್ ಅಂತ ಕರಿತೀನಿ. ಇಲ್ಲ ಅಂದ್ರೆ ಇದನ್ನ ಎಂ ಲೈನ್ ಅಂತ ಕರಿತೀನಿ. ಇಲ್ಲ ಅಂದ್ರೆ ಇದು ಎ, ಇದೊಂದು ಬಿ ಅಂತ ತಗೊಂಡ್ರೆ ಎ ಬಿ ಲೈನ್ ಅಂತ ಈಗ ಡಿನೋಟ್ ಮಾಡ್ತೀವಿ. ಓಕೆ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡಿದ್ರೆ ಈಗ ಡಿನೋಟ್ ಮಾಡಿ. ಇಲ್ಲ ನಾನು ಒಂದೇ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀನಿ ಅಂದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಓಕೆ, ಒಂದು ಲೈನ್ ನ ಡಿನೋಟ್ ಮಾಡ್ತೀರಿ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಹಿಂಗ್ ಬರ್ದ್ಬಿಟ್ಟು ಈಗ ಲೈನ್ ಹೀಗೆ ಆರೋ ತಗೊಳ್ಳಿ, ಈ ಕಡೆ ಒಂದು, ಈ ಕಡೆ ಒಂದು. ಅದೇ ಓನ್ಲಿ ಸಿಂಗಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆದ್ರೆ ಸರಿಯಾಗುತ್ತೆ. ಅರ್ಥ ಆಗ್ತಿದೆ? ಸಪೋಸ್ ನಾನು ಇನ್ನೊಂದು ಲೈನ್ ತಗೊಂತೀನಿ. ಓಕೆ, ಇದ್ರಿಗೊಂದು ಹೆಸರಿಕ್ಕಿ, ಇದ್ರಿಗೆ ಎನ್ ಲೈನ್ ಅಂತ ತಗೊಂತೀನಿ, ಸ್ಮಾಲ್ ಲೆಟರ್ ಎನ್ ಲೈನ್. ಓಕೆ, ಅದೇ ನೀವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀಬೇಕಂದ್ರೆ ಇದ್ರಿಗೆ ನಾನು ಕ್ಯಾಪಿಟಲ್ ಎಂ ಅಂತ ತಗೊಂತೀನಿ, ಕ್ಯಾಪಿಟಲ್ ಎನ್ ಅಂತ ತಗೊಂತೀನಿ, ಎಂ ಎನ್ ಲೈನ್ ಈಗ ಬರೀತೀನಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆಂಗಲ್. ಆಂಗಲ್ ಅಂದ್ರೆ ಏನಂದ್ರೆ, ಓಕೆ, ಇವಾಗ ಆಂಗಲ್ ಬಗ್ಗೆ ಹೇಳ್ಬೇಕಲ್ಲ. ಆಂಗಲ್ ಅಂದ್ರೆ ಸಪೋಸ್ ಒಂದು ಎಕ್ಸಾಂಪಲ್ ನಿಂದ ಹೇಳ್ತೀನಿ ನಿಮ್ಗೆ. ಫಸ್ಟ್ ನೋಡಿ, ಆಂಗಲ್ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಈ ಕಡೆ ನೀವು ಈ ಪಾಯಿಂಟ್ ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ? ರೇ ಆಗುತ್ತೆ. ಅರ್ಥ ಆಯ್ತಾ? ಅದೇ ಇನ್ನೊಂದು ಪಾಯಿಂಟ್, ಅದೇ ಪಾಯಿಂಟ್ ನಿಂದ ಮತ್ತೆ ಇನ್ನೊಂದು ರೇ ಎಕ್ಸ್ಟೆಂಡ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಒಂದು ಪಾಯಿಂಟ್ ತಗೊಂಡ್ರೆ ಅದರಿಂದ ನಮ್ಗೆ ಎಷ್ಟು ರೇಸ್ ಆದ್ರೂ ಎಕ್ಸ್ಟೆಂಡ್ ಆಗ್ಬೋದು, ಎಷ್ಟು ರೇಸ್ ನಾದ್ರೂ ನಾವು ಫಾರ್ಮ್ ಮಾಡ್ಬೋದಾ, ಎಷ್ಟು ರೇಸ್ ನಾದ್ರೂ ನಾವು ಫಾರ್ಮ್ ಮಾಡ್ಬೋದು. ನಿಜ ತಾನೆ? ಓಕೆ, ಇದು ನೆನಪಿರ್ಲಿ ನಿಮ್ಗೆ. ಓಕೆ, ಈಗ ನಾನು ಒಂದು ಪಾಯಿಂಟ್ ನಿಂದ ಈ ಕಡೆ ಒಂದು ರೇನ, ಈ ಕಡೆ ಒಂದು ರೇನ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ಈ ಮಧ್ಯದಲ್ಲಿ ಏನ್ ಗ್ಯಾಪ್ ಇದೆಯಲ್ಲ, ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಓಕೆ, ಈ ಮಧ್ಯದಲ್ಲಿ ಬಂದಿರೋ ಗ್ಯಾಪ್ ನ ನಾವೇನಂತ ಕರಿತೀವಿ ಅಂದ್ರೆ ಆಂಗಲ್ ಅಂತ ಕರಿತೀವಿ. ಈ ಒಂದು ಮಧ್ಯದಲ್ಲಿರೋ ಗ್ಯಾಪ್ ನ ನಾವು ಹೆಂಗೆ ಮೆಜರ್ ಮಾಡ್ತೀವಿ ಅಂದ್ರೆ ನಾವು ಆಂಗಲ್ ನಿಂದ ಮೆಜರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇವೆರಡು ರೇಸ್ ಇದೆಯಲ್ಲ, ಇದನ್ನ ನಾವು ಆರ್ಮ್ಸ್ ಅಂತ ಕರಿತೀವಿ. ಓಕೆ, ಆರ್ಮ್ಸ್ ಅಂತ ಕರಿತೀವಿ. ಭುಜಗಳು, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭುಜಗಳು ಅಂತ ಕರಿತೀವಿ. ಅರ್ಥ ಆಗ್ತದೆ? ಇಲ್ಲೊಂದು ಎರಡಕ್ಕೂ ಕಾಮನ್ ಇರೋ ಪಾಯಿಂಟ್ ಇದೆಯಲ್ಲ, ಇದನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇವೆರಡೂ ರೇಸ್ಗೂ ಕಾಮನ್ ಆಗಿರೋ ಪಾಯಿಂಟ್ ಇದೆಯಲ್ಲ, ಇದನ್ನೇ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಓಕೆ, ಇವೆರಡೂ ರೇಸ್ ಇದೆಯಲ್ಲ, ಇದನ್ನ ನಾವು ಆರ್ಮ್ಸ್ ಅಂತ ಕರಿತೀವಿ. ಎರಡೂ ರೇಸ್ಗೂ ಕಾಮನ್ ಆಗಿರೋ ಪಾಯಿಂಟ್ ಇದೆಯಲ್ಲ, ಇದನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಓಕೆ, ಈ ಎರಡೂ
ಆರ್ಮ್ಸ್ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇದನ್ನ ನಾವು ಆಂಗಲ್ ಅಂತ ಕರಿತೀವಿ. ಆಂಗಲ್ ನಿಂದ ಮೆಜರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇನ್ನು ನಾವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಂಡ್ರೆ ನೋಡಿ, ಬಾಗಿಲಿದೆ. ಓಕೆ, ಈ ಬಾಗಿಲನ್ನ ನಾವು ತೆರೆದು ಮುಚ್ಚಬೇಕಾದ್ರೆ ನಮ್ಗೊಂದು ಗ್ಯಾಪ್ ಫಾರ್ಮ್ ಆಗುತ್ತಲ್ಲ, ಗ್ಯಾಪ್. ಓಕೆ, ಇದನ್ನ ನಾವು, ಈ ಗ್ಯಾಪ್ ಏನಿದೆಯೋ ಈ ಗ್ಯಾಪ್ ನ ನಾವು ಆಂಗಲ್ ನಿಂದ ಮೆಜರ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಓಕೆ, ಇಲ್ಲಿ ಪ್ರೊಟೆಕ್ಟರ್ ನಿಂದ ತೋರಿಸ್ತಿದ್ದಾರೆ ನೋಡಿ, ಇಲ್ಲಿ ಆಂಗಲ್ ನ. ಓಕೆ, ಇಲ್ಲಿ ನಾವು ಮುಚ್ಚೋದು ಇದನ್ನ ತೆಗೆದು ನೋಡಿ, ಹೀಗಿದ್ರೆ ಇದನ್ನ ನಾವು 90 ಡಿಗ್ರಿ ಅಂತ ಕರಿತೀವಿ. 90 ಡಿಗ್ರಿ. ಓಕೆ, ಇದನ್ನ ಮುಚ್ಚೋದು ತೆಗೆಯೋದು ಮಾಡಿದ್ರೆ ನಮ್ಗೆ ಏನ್ ಗ್ಯಾಪ್ ಫಾರ್ಮ್ ಆಗುತ್ತಲ್ಲ, ಇಲ್ಲಿ ಗ್ಯಾಪ್ ಅನ್ನೋದು. ಓಕೆ, ಈ ಗ್ಯಾಪ್ ಏನಿದೆಯೋ ಇದನ್ನ ನಾವು ಆಂಗಲ್ ನಿಂದ ಡಿನೋಟ್ ಮಾಡ್ತೀವಿ. ಓಕೆ, ಆಂಗಲ್. ಅರ್ಥ ಆಗ್ತಿದೆಯಾ? ಇನ್ನೊಂದು ಎಕ್ಸಾಂಪಲ್ ನೋಡಿ. ಓಕೆ, ನಮ್ದು ಭುಜ ಇದೆ. ಓಕೆ, ಈ ಭುಜನ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ನಮ್ಗೆ ಏನ್ ಇಲ್ಲಿ ಗ್ಯಾಪ್ ಫಾರ್ಮ್ ಆಗುತ್ತಲ್ಲ, ಇದನ್ನು ನಾವು ಹೆಂಗ್ ಮೆಜರ್ ಮಾಡ್ತೀವಿ? ಆಂಗಲ್ ನಿಂದ ಮೆಜರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಿ ಕೂಡ ನಮ್ಗೆ ಒಂದು ಗ್ಯಾಪ್ ಫಾರ್ಮ್ ಆಗುತ್ತಲ್ಲ. ಓಕೆ, ಇದನ್ನು ನಾವು ಆಂಗಲ್ ನಿಂದಾನೇ ಮೆಜರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಆಂಗಲ್ ಅಂದ್ರೆ ಏನಂತ? ಇದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನು ಆಂಗಲ್ ಅಂದ್ರೆ ಏನು, ಲೈನ್ ಅಂದ್ರೆ ಏನು, ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನ ಡಿಸ್ಕಸ್ ಮಾಡ್ತೀನಿ. ಇದು ಜಸ್ಟ್ ಬೇಸಿಕ್ಸ್ ಅಷ್ಟೇ, ಇಷ್ಟು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಬೇಸಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇನ್ನು ನೆಕ್ಸ್ಟ್ ಕೊಲಿನಿಯರ್ ಪಾಯಿಂಟ್ಸ್. ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ಏನಂದ್ರೆ, ನಮ್ಗೆ ಆಲ್ರೆಡಿ ಲೈನ್ ಗೊತ್ತಿದೆ. ಓಕೆ, ಲೈನ್, ಇದನ್ನ ನಾನು ಸ್ಮಾಲ್ ಲೆಟರ್ ನಿಂದ ಡಿನೋಟ್ ಮಾಡ್ತೀನಿ, ಎಲ್ ಅಂತ. ಓಕೆ, ಈ ಒಂದು ಲೈನ್ ಮೇಲೆ ಓಕೆ ಪಾಯಿಂಟ್ಸ್ ತಗೊಂಡ್ರೆ, ಒಂದೇ ಲೈನ್ ಮೇಲೆ ಪಾಯಿಂಟ್ಸ್ ಇದ್ರೆ, ಅರ್ಥ ಆಗ್ತೀಯಾ? ಒಂದೇ ಲೈನ್ ಮೇಲೆ ಸಪೋಸ್ ಎ ಬಿ ಸಿ ಅನ್ನೋ ಪಾಯಿಂಟ್ಸ್ ತಗೊಂಡಿದ್ದೀನಿ. ಓಕೆ, ಈ 3 ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಇದ್ರೆ ಇದನ್ನ ನಾವೇನಂತ ಕರಿತೀವಿ? ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಎ ಬಿ ಸಿ ಆರ್ ಕೊಲಿನಿಯರ್ ಪಾಯಿಂಟ್ಸ್. ಅರ್ಥ ಆಗ್ತಿದೆಯಾ? ಇವಾಗ ನಾನು 3 ಪಾಯಿಂಟ್ಸ್ ತಗೊಂಡಿದ್ದೀನಿ. ಓಕೆ, ಈ 3 ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಇದೆ ಅನ್ಕೊಳ್ಳಿ, ಒಂದೇ ಲೈನ್ ಮೇಲೆ ಇದೆ. ಓಕೆ, ಈ 3 ಪಾಯಿಂಟ್ಸ್ ನಾನು ಅವಾಗ ಏನಂತ ಕರಿತೀನಿ? ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀನಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇವಾಗ ನಾನು ಸಪೋಸ್ ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ. ಓಕೆ, ಇದು ಎಲ್ ಎಂ ಎನ್ ಓ ಅಂತ ತಗೊಂಡಿದ್ದೀನಿ. ಓಕೆ, ಈ 4 ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಇದೆಯಾ? ಒಂದೇ ಲೈನ್ ಮೇಲೆ ಇದೆಯಾ? ಹೌದು, ಇದೆ ನೋಡಿ, ಒಂದೇ ಲೈನ್ ಮೇಲೆ ಇದೆಯಾ? ಇದು ಲೈನು ಈ ಲೈನ್ ಮೇಲೆನೆ ಇದೆಯಾ? ಈ 4 ಪಾಯಿಂಟ್ಸ್ ಇದೆ. ಅದರಿಂದ ಈ 4 ಪಾಯಿಂಟ್ಸ್ ಎಲ್ ಎಂ ಎನ್ ಓ, ಈ 4 ಪಾಯಿಂಟ್ಸ್ ನಾವೇನಂತ ಕರಿತೀವಿ? ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ಅರ್ಥ ಆಯ್ತಲ್ಲ? ಒಂದೇ ಲೈನ್ ಮೇಲೆ ಎಲ್ಲಾ ಪಾಯಿಂಟ್ಸ್ ಇದ್ರೆ ಅದನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್. ಸಪೋಸ್ ಕೆಲವು ಪಾಯಿಂಟ್ಸ್ ಕೊಡ್ತಾನೆ, ಆ ಪಾಯಿಂಟ್ಸ್ ಕೊಲಿನಿಯರ್ ಪಾಯಿಂಟ್ಸ್ ಅಲ್ಲ ಅಂದ್ರೆ, ಒಂದೇ ಲೈನ್ ಮೇಲೆ ಇದೆಯಾ ಅನ್ಕೊಳ್ಳಿ, ಒಂದೇ ಲೈನ್ ಮೇಲೆ ಇದ್ರೆ ಆ ಪಾಯಿಂಟ್ಸ್ ನಾವೇನಂತ ಕರಿತೀವಿ? ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅದೇ ಆ ಒಂದು ಲೈನ್ ಮೇಲೆ ಎಲ್ಲಾ ಪಾಯಿಂಟ್ಸ್ ಇಲ್ಲ ಅನ್ಕೊಳ್ಳಿ, ಅಂತ ಪಾಯಿಂಟ್ಸ್ ನಾವೇನಂತ ಕರಿತೀವಿ? ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸಪೋಸ್ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೆಲ್ಲೋ ಒಂದೊಂದು ಪಾಯಿಂಟ್ ಇದೆ, ಎ ಬಿ ಸಿ. ಎ ಬಿ ಸಿ ಆರ್ ಕೊಲಿನಿಯರ್ ಪಾಯಿಂಟ್ಸ್ ಆರ್ ನಾಟ್? ಈ 3 ಪಾಯಿಂಟ್ ಕೊಲಿನಿಯರ್ ಪಾಯಿಂಟ್ಸ್ ಅಲ್ಲ. ಇನ್ 3 ಪಾಯಿಂಟ್ ನಾಟ್ ಎ ಕೊಲಿನಿಯರ್ ಪಾಯಿಂಟ್ಸ್. ಒಂದೇ ಲೈನ್ ಮೇಲೆ ಇದೆಯಾ ನೋಡಿ. ಸಪೋಸ್ ನಾನು ಒಂದು ಲೈನ್ ಡ್ರಾ ಮಾಡಿದ್ರೆ, ಓಕೆ, ಇವೆರಡು ಮೇ ಬಿ ಸಪೋಸ್ ಇದು ಹಿಂಗ್ ಡ್ರಾ ಮಾಡ್ತೀನಿ ಅನ್ಕೊಳ್ಳಿ. ಓಕೆ, ಈ ಪಾಯಿಂಟ್ ಇದೆ ಲೈನ್ ಮೇಲೆ, ಅದೇ ಇವೆರಡು ಇಲ್ವೇ? ಇವೆರಡು ಪಾಯಿಂಟ್ಸ್ ಲೈನ್ ಮೇಲೆ ಇಲ್ಲ, ಅದೇ ಇವೆರಡು ನಾನು ಬರೀತೀನಿ ಅನ್ಕೊಳ್ಳಿ. ಓಕೆ, ಇವೆರಡು ಪಾಯಿಂಟ್ಸ್ ಇದೆ, ಆದ್ರೆ ಈ ಪಾಯಿಂಟ್ ಇಲ್ಲ. ಓಕೆ, ಇದು ನಾನು ಒಂದು ಲೈನ್ ಹಿಂಗ್ ಡ್ರಾ ಮಾಡಿದ್ರೆ, ಈ ಪಾಯಿಂಟ್ ಲೈನ್ ಮೇಲೆ ಇದೆ, ಬಟ್ ಈ ಪಾಯಿಂಟ್ ಇಲ್ಲ ಲೈನ್ ಮೇಲೆ. ಅದ್ ಸಪೋಸ್ ನಾನು ಇವೆರಡು ಪಾಯಿಂಟ್ಸ್ ನ ಜಾಯಿನ್ ಮಾಡ್ತಾ ಒಂದು ಲೈನ್ ಬರೀತೀನಿ. ಓಕೆ, ಇವೆರಡು ಲೈನ್ ಮೇಲೆ ಇದೆ, ಬಟ್ ಈ ಪಾಯಿಂಟ್ ಇಲ್ಲ ಲೈನ್ ಮೇಲೆ. ಅದರಿಂದ ಒಂದೇ ಲೈನ್ ಮೇಲೆ ಇದ್ರೆ ಅದನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅದೇ ಬೇರೆ ಬೇರೆ
ಕಡೆ ಇದ್ರೆ ಅಂತ ಪಾಯಿಂಟ್ಸ್ ನಾವೇನಂತ ಕರಿತೀವಿ, ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಇವಾಗ ಈ 3 ಪಾಯಿಂಟ್ಸ್ ನಾವೇನಂತ ಕರಿತೀವಿ, ABC ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇವಾಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನಂದ್ರೆ, ಒಂದು ಲೈನ್ ತಗೊಂತೀನಿ, ಓಕೆ, ಇದೊಂದು ಲೈನ್ ತಗೊಂತೀನಿ, ಅದೇ ಇನ್ನೊಂದು ಲೈನ್ ನ ಕ್ರಾಸ್ ಮಾಡಿದ್ರೆ, ಓಕೆ, ಒಂದು ಲೈನ್ ತಗೊಂತೀನಿ, ಇನ್ನೊಂದು ಲೈನ್ ನ ಕ್ರಾಸ್ ಮಾಡಿದ್ರೆ ಅಂತ ಲೈನ್ ನ ನಾವೇನಂತ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇವಾಗ ನಾನು ನೋಡಿ ಈ ಲೈನ್ ತಗೊಂಡಿದ್ದೀನಿ, ಈ ಲೈನ್ ನ ಇನ್ನೊಂದು ಲೈನ್ ಕ್ರಾಸ್ ಮಾಡುತ್ತೆ. ಕ್ರಾಸ್ ಮಾಡ್ತಿದ್ಯಾ ನೋಡಿ, ಕ್ರಾಸ್ ಮಾಡಿದೆ ಇಲ್ಲಿ. ಓಕೆ, ಎಲ್ಲೋ ಒಂದು ಪಾಯಿಂಟ್ ಹತ್ರ ಕ್ರಾಸ್ ಮಾಡ್ತಿದೆ ಇದು. ಓಕೆ, ಆ ಪಾಯಿಂಟ್ ಏನೋ ನಮ್ಗೆ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಪಾಯಿಂಟ್ ಹತ್ರ ನಮ್ಗೆ ಕ್ರಾಸ್ ಮಾಡ್ತಿದೆ. ಅರ್ಥ ಆಗ್ತಿದೆಯಾ? ಒಂದು ಪಾಯಿಂಟ್ ಹತ್ರ ಆದ್ರೂ ನಮ್ಗೆ ಕ್ರಾಸ್ ಮಾಡಿದ್ರೆ ಸಾಕು. ಓಕೆ, ಅಂತ ಲೈನ್ಸ್ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ಒಂದು ಲೈನ್ ನ ಇನ್ನೊಂದು ಲೈನ್ ನ ಕ್ರಾಸ್ ಮಾಡಿದ್ರೆ ಅದನ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಒಂದು ಇಂಪಾರ್ಟೆಂಟ್ ಲೈನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು. ಲೈನ್ ಅಲ್ಲಿ ಸ್ಟ್ರೈಟ್ ಲೈನ್ ಇದೆ ನೋಡಿ, ಲೈನ್ಸ್ ನಾನು ಹೇಳಿದೆ, ಒಂದ್ ನಿಮಿಷ ನೋಡಿ, ಇವೆರಡನ್ನು ಜಾಯಿನ್ ಮಾಡಿದೆ, ಇದನ್ನ ನಾನು ಎಂಡ್ಲೆಸ್ ಆಗಿ ಇದನ್ನ ಎಕ್ಸ್ಟೆಂಡ್ ಮಾಡಿದೆ. ಅರ್ಥ ಆಗ್ತಿದ್ಯಾ? ಇವಾಗ ನಾನು ಸಪೋಸ್ ಇದೇ ಲೈನ್ ನ ನಾನು ಹಿಂಗೂ ಬರೀಬೋದಾ? ಓಕೆ ನೋಡಿ, ಹೀಗೂ ಬರೀಬಹುದು. ಒಂದ್ ನಿಮಿಷ, ಇನ್ನೊಂದು ಎಕ್ಸಾಂಪಲ್ ತಗೊಂಡ್ತೀನಿ, ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಒಂದ್ ನಿಮಿಷ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇವೆರಡನ್ನೂ ಜಾಯಿನ್ ಮಾಡ್ತೀನಿ. ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಇದನ್ನ ಎಕ್ಸ್ಟೆಂಡ್ ಮಾಡ್ತೀವಿ, ಇದನ್ನ ಲೈನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅದೇ ನಾನು ಏನ್ ಮಾಡ್ತೀನಿ ನೋಡಿ, ಈ ಒಂದು ಇವೆರಡನ್ನು ನೋಡಿ, ಈಗೂ ಬರೀಬೋದಾ? ಲೈನ್ ಅಂದ್ರೆ ಈಗೂ ಬರೀಬೋದಾ ನಾವು? ನೋಡಿ, ಈಗೂ ಬರೀತೀನಿ ನಾನು, ಈಗೂ ಬರೀಬಹುದು, ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತದೆ? ಈಗೂ ಬರೀಬಹುದು, ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆ? ಯಾವತ್ತು ನಮ್ಗೆ ಲೈನ್ ಅನ್ನೋದು ಸ್ಟ್ರೈಟ್ ಆಗಿ ಇರ್ಬೇಕಂತ ಏನೂ ಇಲ್ಲ. ಓಕೆ, ಈಗ ಕರ್ವ್ಸ್ ಟೈಪ್ ಅಲ್ಲೂ ಇರ್ಬೋದು. ಇದನ್ನ ನಾವು ಕರ್ವ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ಲೈನ್ಸ್ ಈ ಫಾರ್ಮ್ ಅಲ್ಲಿ ಇದ್ರೆ, ಓಕೆ, ಇದನ್ನ ನಾವು ಕರ್ವ್ಸ್ ಅಂತ ಕರಿತೀವಿ. ಅದೇ ನಮ್ಗೆ ಈಗ ಸ್ಟ್ರೈಟ್ ಆಗಿದ್ರೆ ಇದನ್ನ ಅಂತದ ಲೈನ್ಸ್ ನಾವು ಹಿಂಗೆ ಸ್ಟ್ರೈಟ್ ಆಗಿದ್ರೆ ಅಂತ ಲೈನ್ಸ್ ನಾವು ಸ್ಟ್ರೈಟ್ ಲೈನ್ಸ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ಸ್. ಅದೇ ಲೈನ್ಸ್ ಹೀಗೆ ನಮ್ಗೆ ಈ ಫಾರ್ಮ್ ಅಲ್ಲಿ ಇದ್ರೆ, ಓಕೆ, ಹೀಗೆ ಅಂದ್ರೆ ಕರ್ವ್ ಟೈಪ್ ಹೀಗಿದ್ರೆ ಅದನ್ನ ನಾವು ಕರ್ವ್ಸ್ ಅಂತ ಕರಿತೀವಿ. ಅರ್ಥ ಆಗ್ತದೆ? ಇದು ಸ್ವಲ್ಪ ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ ಅದು? ಓಕೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೊತ್ತಾಯ್ತು. ಓಕೆ, ಯಾವುದೋ ಒಂದು ಲೈನ್ ತಗೊಂತೀನಿ, ಆ ಲೈನ್ ನ ಇನ್ನೊಂದು ಲೈನ್ ಕ್ರಾಸ್ ಮಾಡುತ್ತೆ. ಓಕೆ, ಯಾವುದೋ ಒಂದು ಪಾಯಿಂಟ್ ಹತ್ರ ಕ್ರಾಸ್ ಮಾಡುತ್ತೆ. ಇಂಥ ಲೈನ್ಸ್ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನಂದ್ರೆ, ಓಕೆ, ಒಂದು ಲೈನ್ ಇದೆ, ಇನ್ನೊಂದು ಲೈನ್ ನ ಕ್ರಾಸ್ ಮಾಡಲ್ಲ. ಓಕೆ, ಅರ್ಥ ಆಗ್ತಿದ್ಯಾ? ಒಂದು ಲೈನ್ ಇದೆ, ಇನ್ನೊಂದು ಲೈನ್ ನ ಕ್ರಾಸ್ ಮಾಡದಿರ ಇದ್ರೆ ಅಂತ ಲೈನ್ಸ್ ನಾವೇನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದ್ಯಾ? ನೋಡಿ, ಇದೊಂದು ಲೈನ್ ಹೋಗ್ತಿದೆ, ಇಲ್ಲೊಂದು ಲೈನ್ ಹೋಗ್ತಿದೆ, ಇವೆರಡು ಕ್ರಾಸ್, ಒಂದು ಲೈನ್ ಇನ್ನೊಂದು ಲೈನ್ ಕ್ರಾಸ್ ಮಾಡ್ತಿದ್ಯಾ? ಕ್ರಾಸ್ ಮಾಡ್ತಿಲ್ಲ. ಓಕೆ, ಅದರಿಂದ ಒಂದು ಲೈನ್ ನ ಇನ್ನೊಂದು ಲೈನ್ ಕ್ರಾಸ್ ಮಾಡ್ತಿಲ್ಲ, ಅದರಿಂದ ಈ ಲೈನ್ಸ್ ನಾವೇನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಇದ್ರಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ. ಅರ್ಥ ಆಗ್ತಿದೆ? ಇಲ್ಲಿ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ, ಇನ್ನು ನಾವು ಎಲ್ಲಿ ನೋಡಿ, ಯಾವ ಪಾಯಿಂಟ್ ಹತ್ರ ನಾವು ಡಿಸ್ಟೆನ್ಸ್ ತಗೊಂಡ್ರು ಸೇಮ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಇದ್ರಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ, ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಇದ್ರಿಗೆಲ್ಲ ಇನ್ನ ತುಂಬಾ ಪ್ರಾಪರ್ಟೀಸ್ ಇದೆ. ಅದನ್ನ ನಾವು ಇನ್ನ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ಇಂಟರ್ಸೆಕ್ಟ್ ಆಗದಿರ ಇರೋ ಲೈನ್ಸ್ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇಷ್ಟು ತಿಳ್ಕೊಳ್ಳಿ. ಓಕೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು? ಒಂದನ್ನು ಒಂದು ಕ್ರಾಸ್ ಮಾಡೋ ಲೈನ್ಸ್ ನಾವು ಏನಂತ ಕರಿತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಯಾವುದೋ ಒಂದು ಪಾಯಿಂಟ್ ಹತ್ರ ಕ್ರಾಸ್ ಆಗುತ್ತೆ ಒಂದು ಲೈನ್ ಇನ್ನೊಂದು ಲೈನ್,
ಓಕೆ, ಅದನ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಅದೇ ಕ್ರಾಸ್ ಆಗದಿರೋ ಇರೋ ಲೈನ್ಸ್ ನಾವೇನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇಷ್ಟು ಸಮ್ ಬೇಸಿಕ್ ಪಾಯಿಂಟ್ಸ್. ಓಕೆ, ಜಾಮಿಟ್ರಿಯಲ್ಲಿ ನಮ್ಗೆ ತಿಳ್ಕೊಬೇಕಾದ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಓಕೆ, ಈ ಪಾಯಿಂಟ್ಸ್ ನಮ್ಗೆ ಬೇಸಿಕ್ಸ್ ಅಲ್ಲಿ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಕಲಿಕ್ ಹೋದ್ರೂ ನಿಮ್ಗೆ ಇದು ತುಂಬಾ ಬೇಸಿಕ್ಸ್ ಇದು. ಓಕೆ, ಇಷ್ಟು ಗೊತ್ತಿದ್ರೆ ನಿಮ್ಗೆ, ಈ ಪಾಯಿಂಟ್ಸ್ ಗೊತ್ತಿದ್ರೆ ನಿಮ್ಗೆ ಬೇಸಿಕ್ಸ್ ಅಲ್ಲಿ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ? ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ನೋಟ್ಸ್ ಅನ್ನೋದು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.